ಓಂ ಸಾಯಿರಾಮ್. ಬಾಬಾ ನಿಮ್ಮ ಜೀವನಕ್ಕೆ ಬಂದಿದ್ದಾರೆ, ನಿಮ್ಮ ಜೊತೆಗಿದ್ದಾರೆ, ನಿಮ್ಮ ಪ್ರತಿಯೊಂದು ವಿಚಾರಕ್ಕೂ ಸ್ಪಂದಿಸ್ತಾ ಇದ್ದಾರೆ, ನಿಮ್ಮ ಪ್ರಾರ್ಥನೆ ಕೇಳಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆ ಆಗ್ತಾ ಇದೆ ಅನ್ನುವ ಸೂಚನೆಗಳನ್ನು ಈ ಸಂಕೇತಗಳ ಮೂಲಕ ಅವರು ನೀಡ್ತಾ ಇದ್ದಾರೆ. ಇದನ್ನು ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರೋ ಆ ಆಧಾರದ ಮೇಲೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ಈ ಕ್ಷಣವೇ ಪರಿಹಾರ ಆಗಬೇಕೋ ಇಲ್ಲ ಅದರಲ್ಲಿ ಸ್ವಲ್ಪ ಅಡೆತಡೆ ನೀವೇ ಉಂಟು ಮಾಡ್ಕೊಳ್ತಾ ಇದ್ದೀರಾ ಅನ್ನುವುದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಬಾಬಾರವರನ್ನ ನಂಬಿದ ಮೇಲೆ, ಅವರ ಶರಣದಲ್ಲಿ ನೀವು ಶರಣಾದ ಮೇಲೆ ನಿಮ್ಮ ಜೀವನದಲ್ಲಿ ಈ ಸೂಚನೆಗಳು ನಿಮಗೆ ಸಿಗ್ತಾ ಇದ್ದಾವೆ. ಬಾಬಾ ನಿಮ್ಮ ಜೀವನಕ್ಕೆ ಬಂದಿದ್ದಾರೆ, ಅದು ನಿಮ್ಮ ಮೌನದ ಸಾಧನೆಯಿಂದ, ಅಂದರೆ ಭಕ್ತಿಯನ್ನು ಮೌನದ ಸಾಧನೆಯಾಗಿ ಮಾಡ್ಕೊಂಡಿದ್ದಾರೆ. ಅಂದರೆ ಅವರು ನಿಮ್ಮ ಜೊತೆಗಿದ್ದಾರೆ ಅನ್ನೋದಕ್ಕೆ ಕೆಲವು ಸೂಚನೆಗಳು ಅನುಭವಗಳ ಮೂಲಕ ಕೂಡ ನಿಮಗೆ ಸಿಗುತ್ತವೆ. ಮೊದಲನೆಯದಾಗಿ ಕಾರಣವಿಲ್ಲದ ಶಾಂತಿ ನಿಮಗೆ ಮೂಡುತ್ತೆ. ನಿಮ್ಮೊಳಗಿನ ಗೊಂದಲ ದೂರವಾಗಿ ಒಂದು ಭರವಸೆ ಮೂಡ್ತಾ ಇದೆ. ಎಲ್ಲ ಸರಿಯಾಗುತ್ತದೆ ಅನ್ನುವ ಆತ್ಮವಿಶ್ವಾಸ ಹೆಚ್ಚುತ್ತಿದೆ. ಕಾರಣವಿಲ್ಲದೆ ಭಯ, ಆತಂಕ ಕಡಿಮೆ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ದುರ್ಬಲತೆ ದೂರವಾಗಿ ಆತ್ಮವಿಶ್ವಾಸ ಹೆಚ್ಚಾಗ್ತಿದೆ. ಇದೇ ಗುರುವು ನಿಮ್ಮ ಜೊತೆ ಇದ್ದಾರೆ ಅನ್ನುವ ಮೊದಲ ಸೂಚನೆಯಾಗಿದೆ. ಬಾಬಾ ಕೇವಲ ಪೂಜೆ, ನೈವೇದ್ಯ, ಅಲಂಕಾರ, ಅಭಿಷೇಕ ಸ್ವೀಕರಿಸಿ ಮೌನವಾಗಿರುವ ಗುರುವಲ್ಲ. ಅವರು ಒಂದು ಸಕಾರಾತ್ಮಕ ದಿವ್ಯ ಚೇತನದ ಬೆಳಕಿನ ಶಕ್ತಿ. ಅವರು ನಿಮ್ಮ ಬದುಕಿಗೆ ಬಂದಾಗ ನಿಮ್ಮ ಬದುಕಿನ ವೇಗ ಬದಲಾಗುತ್ತದೆ. ಅವರು ನಿಮ್ಮ ಬದುಕಿಗೆ ಬಂದ ಮೇಲೆ ನೀವು ಯಾವುದಕ್ಕೂ ಹಂಬಲಿಸಿ ಓಡಬೇಕೆಂದೇನಿಲ್ಲ. ಆದರೂ ಆ ಕೆಲಸ ಆಗ್ತಾ ಇರತ್ತೆ. ನೀವು ಹೆಚ್ಚು ಮಾತನಾಡದೇ ಇದ್ದರೂ ನಿಮ್ಮ ಮಾತಿಗೆ ತೂಕ, ಅಂದರೆ ಬೆಲೆ ಬರ್ತಾ ಇದೆ. ನಿಮ್ಮ ಬಗ್ಗೆ ನೀವೇ ಈಗ ಯೋಚನೆ ಮಾಡ್ತಾ ಇದ್ದೀರಾ, ಒಂದು ಸರಿಯಾದ ನಿರ್ಧಾರ ನನ್ನ ಜೀವನದಲ್ಲಿ ನಾನೇ ಆಶ್ಚರ್ಯ ಪಡುವಂಥ ಸಂದರ್ಭಗಳನ್ನು ಎದುರಾಗ್ತಾ ಇದೆ ಅಂತೇಳಿ ಆಶ್ಚರ್ಯ ಪಡ್ತಾ ಇದ್ದೀರಾ. ನೀವು ಬದಲಾಗಿದ್ದಕ್ಕೆ ನಿಮ್ಮ ಭಾಗ್ಯ ಖಂಡಿತ ಬದಲಾಗ್ತದೆ ಅನ್ನೋದು ನಿಮ್ಮ ನಂಬಿಕೆ. ಬಾಬಾರವರ ಕೃಪೆಯ ನಂತರ ನಿಮ್ಮ ಜೀವನ ಸರಳ ಹಾಗೂ ಸುಲಭ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ಬೇಡಿ. ಕರ್ಮಕ್ಕೆ ಅನುಸಾರವಾಗಿ ಸಮಸ್ಯೆಗಳು, ಜೀವನದ ಏರಿಳಿತಗಳು ಇದ್ದೇ ಇರ್ತವೆ. ಆದರೆ ಅವು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸೋದಿಲ್ಲ. ಯಾಕಂದರೆ ನಿಮ್ಮ ಜೊತೆ ಗುರು ಇರ್ತಾರೆ. ಆ ಕರ್ಮವನ್ನು ಹೇಗೆ ಕಳ್ಕೊಳ್ಬೇಕು ಅನ್ನುವ ಸ್ಪಷ್ಟ ದಾರಿಯನ್ನು ಅವರು ನಿಮಗೆ ತೋರಿಸ್ತಾ ಇರ್ತಾರೆ. ಗುರುವೇ ನಿಮ್ಮ ಜೊತೆಗಿದ್ದಾರೆ ಅಂದರೆ ಯಾವುದೇ ರೀತಿ ಒಂದು ದುಷ್ಟಶಕ್ತಿಗಳಾಗಿರ್ಬೋದು, ಕರ್ಮಗಳಾಗಿರ್ಬೋದು, ಏನೇ ಆಗಿರ್ಬೋದು, ಅವು ನಿಮ್ಮನ್ನು ಮುಟ್ಲಿಕ್ಕೆ, ಅಂದರೆ ಹತ್ತಿರ ಬರಲಿಕ್ಕೆ ಹೆದರ್ತವೆ. ಯಾಕಂದರೆ ನಿಮಗೆ ಶಿಕ್ಷಣ ಆ ಸಮಯದಲ್ಲಿ ಆ ಗುರುವು ಕೊಡ್ತಾ ಇರ್ತಾರೆ. ಹಾಗಾಗಿ ಯಾವುದೇ ಒಂದು ಶಕ್ತಿ ಹಸ್ತಕ್ಷೇಪ ಮಾಡಲು ಬಯಸುವುದಿಲ್ಲ. ಗುರುವಿನ ಶಕ್ತಿ ಅಂತಹ ಮಹತ್ತರವಾದದ್ದು. ಹಾಗಾಗಿ ನಿಮ್ಮೊಳಗೆ ಈಗ ಒಂದು ಸ್ಪಷ್ಟವಾದ ಶಕ್ತಿ, ನಿಲುವು ಜಾಗೃತವಾಗ್ತದೆ. ನಾನು ನನ್ನ ಜೀವನದಲ್ಲಿ ಎದುರಾಗಿರುವ ಈ ಸಮಸ್ಯೆಯ ಏರಿಳಿತವನ್ನು ಎದುರಿಸಬಲ್ಲೆ ಎನ್ನುವ ಶಾಂತ ಆತ್ಮವಿಶ್ವಾಸ, ಧೈರ್ಯ ನಿಮ್ಮಲ್ಲಿ ಈಗ ಹೆಚ್ಚಾಗ್ತಾ ಇದೆ. ಈ ಸ್ಥಿತಿಯಲ್ಲೇ ನೀವು ದೃಢವಾದ ವಿಶ್ವಾಸದಿಂದ ನಿಮಗೆ ನೀವೇ ಹೇಳ್ಕೊಳ್ತೀರಾ, ಬಾಬಾ ನನ್ನ ಜೊತೆಗಿದ್ದಾರೆ, ಓಂ ಸಾಯಿರಾಮ್ ಎಂದು. ಇದು ಒಂದು ಮಂತ್ರದ ಘೋಷಣೆಗಿಂತ ನಿಮ್ಮೊಳಗಿನ ಸಕಾರಾತ್ಮಕ ಶಕ್ತಿಯ ಜಾಗೃತಿಯ ಧ್ವನಿಯಾಗಿರುತ್ತೆ. ನಿಮ್ಮ ಸಂಬಂಧಗಳಲ್ಲಿ ಬಾಬಾ ದೊಡ್ಡ ಬದಲಾವಣೆ ಖಂಡಿತ ತರ್ತಾರೆ. ಹಾಗಾಗಿ ನೀವು ನಿಮ್ಮನ್ನು ಯಾರ ಮುಂದೆಯೂ ಸಾಬೀತುಪಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಆ ಪ್ರಯತ್ನಕ್ಕಿಂತ ಹೆಚ್ಚಾಗಿ ನಿಮ್ಮ ಸ್ವಭಾವದಲ್ಲೇ ನೀವು ಇರ್ತೀರ. ಅಂದರೆ ಯಾರನ್ನೋ ಮೆಚ್ಚಿಸ್ಲಿಕ್ಕೋಸ್ಕರ ಅನಿವಾರ್ಯವಾಗಿ ನೀವು ಅವರೆದುರಿಗೆ ತಲೆಬಾಗೋದಿಲ್ಲ. ನಿಮ್ಮ ಸ್ವಾಭಿಮಾನಕ್ಕೆ ಅನುಗುಣವಾಗಿ ನಿಮ್ಮ ಸ್ವಭಾವದಲ್ಲೇ ಇರ್ತೀರ. ಹಾಗೆ ಇದರಿಂದ ಕೆಲವರು ನಿಮ್ಮ ಜೀವನದಿಂದ ದೂರ ಹೋಗ್ಬೋದು. ಹಾಗೆ ಕೆಲವರು ಅವರ ತಪ್ಪುಗಳನ್ನು ತಿದ್ಕೊಳ್ಬೋದು, ಕೆಲವರು ಹತ್ತಿರವೂ ಆಗ್ಬೋದು. ಇದು ನಿಮ್ಮ ಜೀವನಕ್ಕಾಗುವ ನಷ್ಟ ಅಂತೂ ಅಲ್ವೇ ಅಲ್ಲ. ಇದು ಒಂದು ಗುರುವಿನ ಬೆಳಕಿನ ಶಬ್ದದ ಸೂಚನೆಯಾಗಿರುತ್ತೆ. ಈ ಸಮಯದಲ್ಲಿ ನಿಮಗೆ ಒಂದು ಭಾವನೆ ಮೂಡುತ್ತೆ, ಶಾಂತವಾಗಿರ್ತೀರ, ದುರ್ಬಲತೆ ಇರೋದಿಲ್ಲ. ಬಾಬಾರವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ಹೊಣೆಗಾರಿಕೆಯ ಘಟನೆಗಳನ್ನು ಯಾರ ಮೇಲೂ ನೀವು ಹಾಕೋದಿಲ್ಲ, ಯಾರನ್ನೂ ಅದಕ್ಕೆ ಹೊಣೆ ಮಾಡೋದಿಲ್ಲ. ಸರಿಯಾದ ಸಮಯದಲ್ಲಿ ಮೌನವಾಗಿರ್ತೀರ. ಕೆಲವು ಜನರನ್ನು, ಕೆಲವು ವಿಚಾರಗಳನ್ನು, ಪರಿಸ್ಥಿತಿಯನ್ನು ಸಂಭಾಳಿಸ್ತೀರಾ. ಅದಕ್ಕೆ ತಕ್ಕ ಹಾಗೆ ಕಡಿಮೆ ಮಾತು, ಇನ್ನೂ ಸ್ವಲ್ಪ ದೃಢವಾದ ವಿಶ್ವಾಸದೊಂದಿಗೆ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಯಾವುದು ನಿಮ್ಮ ಜೊತೆ ಇಟ್ಕೊಳ್ಬೇಕು, ಯಾವುದನ್ನು ನಿಮ್ಮಿಂದ ದೂರ ಮಾಡ್ಕೊಳ್ಬೇಕು ಅನ್ನುವ ಸಹಜತೆಯ ಸ್ವಭಾವಕ್ಕೆ ನೀವು ಹೊಂದ್ಕೊಳ್ತಾ ಹೋಗ್ತೀರಾ. ಬಾಬಾ ನಿಮ್ಮ ಜೀವನಕ್ಕೆ ಬಂದಿದ್ದಾರೆ. ಆ ಫಕೀರ ನಿಮ್ಮ ಜೀವನವನ್ನು ಸರಳವಾಗಿಸ್ತಾರೆ, ಆದರೆ ವೈಭವೀಕರಿಸ್ತಾರೆ. ಪ್ರತಿಯೊಂದು ಸಮಯದಲ್ಲೂ ನೀವು ಒಬ್ಬರಲ್ಲ, ನಿಮ್ಮ ಜೊತೆ ಯಾರೋ ಇದ್ದಾರೆ, ಅದು ನನ್ನ ಬಾಬಾ ಅನ್ನುವ ಅನುಭವ ನಿಮಗಾಗ್ತಾ ಹೋಗುತ್ತೆ. ಹಾಗೆ ಯಾವ ಸಮಸ್ಯೆಯಲ್ಲಿ ನೀವಿದ್ದರೂ ಹಠಾತ್ ನಿಮ್ಮ ಮನಸ್ಸಿಗೆ ಶಾಂತಿ ಬರ್ತಾ ಇದೆ. ಇದು ಬಾಬಾ ನಿಮ್ಮ ಹೃದಯವನ್ನು ತಾಕಿ ನಾನಿದ್ದೀನಿ ಅಂತ ಹೇಳ್ತಾ ಇರುವ ಸೂಚನೆ ಕೂಡ ಆಗಿರುತ್ತೆ. ನೀವು ಮೊದಲು ಭಯ ಪಟ್ಕೊಳ್ತೀರಾ, ಆದರೆ ಈಗ ಧೈರ್ಯವಾಗಿ ಯೋಚಿಸ್ತಾ ಇದ್ದೀರಾ, ಇದು ಬಾಬಾ ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸ್ತಾ ಇದ್ದಾರೆ ಅಂತ ಹೇಳಿ. ಹಠಾತ್ ಯಾರಾದರೂ ಒಬ್ಬರು ನಿಮಗೆ ಸಹಾಯ ಮಾಡ್ತಾರೆ, ಅಂದರೆ ಅದು ಹಣದ ವಿಚಾರದಲ್ಲಿ ತುಂಬ ಸಮಸ್ಯೆ ಆಗಿರುತ್ತೆ. ಬಾಬಾ ಯಾವುದಾದರೂ ರೂಪದಲ್ಲಿ ನಿಮಗೆ ಯಾರದ್ದಾದ್ರೂ ಮೂಲಕ ಆ ಹಣವನ್ನು ತಲುಪಿಸುವ ವ್ಯವಸ್ಥೆಯನ್ನು ಮಾಡ್ತಾರೆ. ಇದು ಅವರು ನಿಮ್ಮ ಜೊತೆಗಿದ್ದಾರೆ ಎನ್ನುವ ಸೂಚನೆ ಕೂಡ ಆಗಿರುತ್ತೆ.
ಅದೂ ಕೂಡ ಸಮಯಕ್ಕೆ ಸರಿಯಾಗಿ ಅಲ್ಲಿಯವರೆಗೂ ನೀವೊಂದು ಪಾಠ ಕಲೀಲೇಬೇಕಾಗಿರುತ್ತೆ. ಹಾಗೆ ಕೆಲವು ಕರ್ಮಗಳನ್ನು ಕೂಡ ಕಳ್ಕೊಳ್ಬೇಕಾಗಿರುತ್ತೆ. ಅದಕ್ಕೂ ಕೂಡ ಅವಕಾಶವನ್ನು ಅಲ್ಲಿ ಕೊಡ್ತಾರೆ. ಅಥವಾ ಒಂದು ವಿಡಿಯೋ, ಒಂದು ಮಾತು ನಿಮಗೆ ಉತ್ತರ ಕೊಡ್ತಾ ಇರುತ್ತೆ ಸರಿಯಾದ ಸಮಯಕ್ಕೆ ಅನುಗುಣವಾಗಿ. ಇದು ಬಾಬಾ ನಿಮ್ಮ ಜೀವನದಲ್ಲಿ ಮಾರ್ಗ ತೋರಿಸ್ತಾ ಇದ್ದಾರೆ ಎನ್ನುವ ಸೂಚನೆಯನ್ನು ಕೂಡ ಕೊಡ್ತಾ ಇರುತ್ತೆ. ನೀವು ಒಬ್ಬರೇ ಇದ್ದರೂ ಒಂದು ಶಕ್ತಿ ನಿಮ್ಮ ಜೊತೆ ಇದೆ ಅನ್ನುವ ಫೀಲ್ ಆಗ್ತಾ ಇರುತ್ತೆ ನಿಮಗೆ. ಪೂಜೆ ಮಾಡಬೇಕಾದ್ರೆ ಯಾರೋ ನಿಮ್ಮ ಜೊತೆ ಇದ್ದಾರೆ, ಇಲ್ಲ ನೆರಳಿನಂತೆ ಯಾರೋ ಹಿಂಬಾಲಿಸ್ತಾ ಇದ್ದಾರೆ, ನಿಂತಿದ್ದಾರೆ ಹಿಂದೆ ಅನ್ನುವ ಭಾಸವಾಗ್ತಾ ಇರುತ್ತೆ. ಅಂದರೆ ಅದು ಕೂಡ ಗುರುವು ನಿಮ್ಮ ಪೂಜೆಯನ್ನು ನೋಡ್ತಾ ಇದ್ದಾರೆ. ಅಂದರೆ ಅವರನ್ನು ಕುರಿತು ಒಂದು ಪ್ರಾರ್ಥನೆ ಮಾಡ್ತಾ ನಿಮ್ಮ ಕಷ್ಟ, ದುಃಖ, ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದೀರಾ ಅಂದರೆ ಅವರು ನಿಮ್ಮ ಎದುರಿಗಿದ್ದು ಆ ಪ್ರಾರ್ಥನೆಯನ್ನು ಆಲಿಸ್ತಾ ಇದ್ದಾರೆ ಅನ್ನುವ ಸೂಚನೆ ನಿಮಗೆ ಈ ರೀತಿಯಾಗಿ ಅವರು ನಿಮ್ಮ ಜೊತೆ ಇದ್ದಾರೆ, ನನ್ನನ್ನು ಯಾರೋ ಗಮನಿಸ್ತಾ ಇದ್ದಾರೆ ಅನ್ನುವ ಮೂಲಕ ನಿಮಗೆ ಅದು ಗಮನಕ್ಕೆ ಬರುತ್ತೆ, ಅನುಭವಕ್ಕೆ ಬರುತ್ತೆ. ನೀವು ನಿಮ್ಮೊಳಗಿನಿಂದಲೇ ಈಗ ಬದಲಾಗ್ತಾ ಇರುವ ಅನುಭವ ಕೂಡ ನಿಮ್ಗಾಗ್ತದೆ. ಹಿಂದಿನಂತಿಲ್ಲ, ನೀವು ಕೋಪ ಕಡಿಮೆ ಆಗ್ತಾ ಇದೆ, ಕ್ಷಮಿಸುವ ಮನಸ್ಸು ಹೆಚ್ಚಾಗ್ತಾ ಇದೆ. ಇದು ನಿಮ್ಮ ಆತ್ಮವನ್ನು ಬಾಬಾ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಎನ್ನುವ ಸೂಚನೆಯಾಗಿದೆ. ತಪ್ಪು ಕೆಲಸಗಳಿಂದ ದೂರವಾಗುವುದು. ನಿಮ್ಮೊಳಗೆ ಒಂದು ಧ್ವನಿ ಇದು ಸರಿಯಲ್ಲ ಅಂತ ಹೇಳ್ತಾ ಇದೆ. ಅದು ನಿಮ್ಮ ಒಳಗಿನ ಗುರು ಬಾಬಾ. ನಿಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಅದ್ಭುತಗಳು, ಅಸಾಧ್ಯ ಅನಿಸಿದ ಕೆಲಸಗಳು ಸಾಧ್ಯ ಆಗ್ತಾ ಇದೆ. ಅಸಾಧ್ಯ ಅಂದ ವಿಚಾರ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಇದು ಬಾಬಾ ಆಶೀರ್ವಾದ. ಇಲ್ಲಿ ನೀವು ಯಾವ ಸ್ಥಿತಿಯಲ್ಲಿದ್ದರೂ ಬಾಬಾ ನಿಮ್ಮ ಕೈ ಬಿಡೋದಿಲ್ಲ. ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರು ನಿಮ್ಮ ಜೊತೆಗಿದ್ದಾರೆ ಅನ್ನುವ ಅನುಭವ ನಿಮಗೆ ಹೆಚ್ಚಾಗ್ತಾನೇ ಹೋಗುತ್ತೆ ದಿನೇ ದಿನೇ. ದೊಡ್ಡ ಸಮಸ್ಯೆ ಏನೋ ಎದುರಾಗಬೇಕಾಗಿತ್ತು, ಅದು ನಿಮ್ಮ ಕರ್ಮಕ್ಕನುಸಾರವಾಗಿ. ಆದರೆ ನೀವೀಗ ಗುರುವಿನ ಶರಣದಲ್ಲಿದ್ದೀರಾ. ಹಾಗಾಗಿ ಅದು ಒಂದು ದೊಡ್ಡ ಸಮಸ್ಯೆಯೇ ಆಗಿರಲಿ, ಅವಘಡವೇ ಆಗಿರಲಿ ಬಂದರೂ ಅದು ನಿಮಗೆ ಸಂಪೂರ್ಣ ಹಾನಿ ಮಾಡೋದಿಲ್ಲ. ಕೇವಲ ಒಂದು ಭಾಗದಷ್ಟು ಅದು ನಿಮಗೆ ಹಾನಿ ಮಾಡುತ್ತೆ. ಯಾಕಂದರೆ ಅದು ನಿಮ್ಮದೇ ಆದ ಒಂದು ಕರ್ಮದ ಭಾಗವಾಗಿರುತ್ತೆ. ಹಾಗಾಗಿ ಪೂರ್ಣ ಭಾರವನ್ನು ಗುರುವು ಭರಿಸಿ ನಿಮ್ಮನ್ನು ಕಾಪಾಡ್ತಾರೆ. ಈ ಸೂಚನೆ ಕೂಡ ನಿಮಗೆ ಸಿಕ್ಕಿದೆ. ಒಂದು ದೊಡ್ಡ ಸಮಸ್ಯೆ, ಅವಘಡ ಎದುರಾಗ್ತಾ ಇದೆ, ನೀವು ಭಯಪಡ್ತಾ ಇದ್ದೀರಾ. ಆದರೆ ಕೊನೆಯ ಕ್ಷಣದಲ್ಲಿ ನೀವು ಬಾಬಾ ನನ್ನ ಜೊತೆಗಿದ್ದಾರೆ ಅನ್ನುವ ಒಂದು ಸಮರ್ಪಣಾ ಭಾವ, ಶರಣಾಗತಿಯ ಭಾವ ಆ ಒಂದು ಸಮಸ್ಯೆ, ಅವಘಡವನ್ನು ಸಣ್ಣದಾಗಿ ಮುಗಿಯುವಂತೆ ಮಾಡಿದೆ. ಇದು ಬಾಬಾ ನಿಮ್ಮನ್ನು ರಕ್ಷಿಸುತ್ತಿರುವ ಸೂಚನೆಯಾಗಿದೆ. ಹಾಗೆ ಕೆಲವು ಬಾರಿ ನಿಮ್ಮ ಜೀವನದಲ್ಲಿ ಉಂಟಾಗುವ ಏರಿಳಿತದಿಂದ ನೀವು ಕುಗ್ಗುವಷ್ಟು ದುಃಖ ಬಂದರೂ ನೀವು ಮುರಿದು ಬೀಳಲ್ಲ. ಜೀವನದಲ್ಲಿ ಕೆಲವೊಮ್ಮೆ ತುಂಬ ನೋವು ಬರುತ್ತೆ, ನಿಂದನೆ, ಹಿಂಸೆ, ಅವಮಾನ, ಅದ್ರ ಜೊತೆ ಕೆಲವು ಒಳಪೆಟ್ಟುಗಳು ಕೂಡ ನಿಮಗೆ ಬೀಳ್ತಾ ಇದ್ರೂ ಕೂಡ ನೀವು ಸಂಪೂರ್ಣ ಕುಗ್ಗದೆ ಮತ್ತೆ ಎದ್ದು ನಿಂತಿದ್ದೀರಾ ಅಂದರೆ ಇದು ಬಾಬಾ ನಿಮ್ಮೊಳಗೆ ಶಕ್ತಿ ತುಂಬುತ್ತಿರುವ ಸಂಕೇತ. ಎಲ್ಲ ನಂಬಿಕೆ ಕಳ್ಕೊಂಡಿರ್ತೀರ. ಸರಿಯಾದ ಸಮಯದಲ್ಲಿ ಒಂದು ಸಣ್ಣ ಸಹಾಯ ಸಿಗುವುದು, ನನಗೆ ಸಹಾಯ ಮಾಡೋರು ಯಾರೂ ಇಲ್ಲ ಅಂತೇಳಿ ನೀವು ಅಂದ್ಕೊಂಡಂಥ ಸಂದರ್ಭದಲ್ಲಿ ಅದೇ ಕೊನೆಯ ಕ್ಷಣದಲ್ಲಿ ಯಾರಾದರೂ ಒಬ್ಬರು ಬರುತ್ತಾರೆ. ಅದು ಸಾಮಾನ್ಯ ಅಲ್ಲ, ಅದು ಬಾಬಾ ಕಳುಹಿಸಿದ ಸಹಾಯವಾಗಿರುತ್ತೆ. ನಿಮ್ಮ ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅಂದರೆ ಅದರ ಸೂಚನೆ ಮೊದಲು ನಿಮಗೆ ಸಿಗುತ್ತೆ ಅಂದರೆ ಬಾಬಾ ಅದರ ಸೂಚನೆಯನ್ನು ಮೊದಲು ನಿಮಗೆ ಕಳಿಸ್ತಾ ಇರ್ತಾರೆ. ನಿನ್ನ ಮಗುವನ್ನು ತಿದ್ದು, ನಿನಗೆ ಆ ಶಕ್ತಿ ಇದೆ ಅನ್ನೋ ರೀತಿಯಲ್ಲಿ. ಯಾಕಂದರೆ ನಿಮ್ಮ ಒಂದು ದೃಢ ವಿಶ್ವಾಸದ ಪ್ರಾರ್ಥನೆ ನಿಮ್ಮ ಮಕ್ಕಳ ದಾರಿಯನ್ನು ಸ್ಪಷ್ಟವಾಗಿಸುತ್ತೆ. ಆ ಅಡ್ಡ ದಾರಿಯಿಂದ ಅವರನ್ನು ಹೊರಗೆ ತರುತ್ತೆ. ಅಂಥ ಶಕ್ತಿ ತಾಯಿಗಿದೆ, ತಂದೆಗಿದೆ. ಹಾಗಾಗಿ ಮೊದಲ ಸೂಚನೆಯನ್ನು ಅವರು ನಿಮಗೆ ಕಳಿಸ್ತಾರೆ. ನಂತರ ಅದರ ಸಂಪೂರ್ಣ ಭಾರವನ್ನು ತಾವೂ ತಗೊಳ್ತಾರೆ. ನಾನು ನಿನ್ನ ಜೊತೆಗಿರ್ತೀನಿ, ನಿನ್ನ ಪ್ರಾಮಾಣಿಕ ಪ್ರಯತ್ನ ನೀನು ಮಾಡು, ನನ್ನ ರಕ್ಷಣೆ, ಮಾರ್ಗದರ್ಶನ ನಿನ್ನ ಜೊತೆಗಿದೆ ಅನ್ನುವ ಸೂಚನೆಯನ್ನೂ ಕೂಡ ಕೊಡ್ತಾರೆ. ಎಲ್ಲೋ ಒಂದು ಸರಿ ನಿಮಗೆ ತಿಳಿಯದೋ ತಪ್ಪಾಗ್ಬಿಟ್ಟಿರುತ್ತೆ ನಿಮ್ಮ ಜೀವನದಲ್ಲಿ. ನಿಮ್ಮೊಳಗೆ ಒಂದು ಧ್ವನಿ ಹೇಳ್ತಾ ಇದೆ, ಭಯಪಡಬೇಡ, ಎಲ್ಲ ಸರಿಯಾಗತ್ತೆ. ನೀನು ಗೊತ್ತಿದ್ದೋ ಮಾಡಿದೆಯೋ ಗೊತ್ತಿಲ್ಲದೆ ಮಾಡಿಯೋ ಪಶ್ಚಾತ್ತಾಪ ಪಟ್ಟು ಕ್ಷಮೆಯನ್ನು ಯಾಚಿಸಿ ಹೊಸದೊಂದು ಅವಕಾಶವನ್ನು ಕೇಳಿದೆಯಾ? ಖಂಡಿತ ನಿನ್ನ ಆ ಕರ್ಮದ ಭಾರವನ್ನು ನಾನು ಭರಿಸ್ತೀನಿ. ನಿನ್ನ ದೋಷ ಮುಕ್ತವಾಗಿಸಿ ನಿನ್ನನ್ನು ಮುಂದೆ ಸಾಗಲಿಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ನಿಮ್ಮೊಳಗೆ ಒಂದು ಧ್ವನಿ ಕೇಳಿಸುತ್ತೆ. ಅದು ಕೂಡ ಬಾಬಾರವರ ಕರುಣೆ, ದಯೆ, ಪ್ರೇಮವನ್ನು ಸೂಚಿಸ್ತಾ ಇದೆ. ಅದರ ಸಂಕೇತ ಬಾಬಾ ಹೇಳ್ದಂತಾಗತ್ತೆ. ಈ ಸಮಸ್ಯೆಗಳು, ಈ ಕಷ್ಟಗಳು, ಈ ಅವಮಾನಗಳು ನಿನ್ನನ್ನು ಕುಗ್ಗಿಸ್ತಾ ಇಲ್ಲ, ಬಲಿಷ್ಠವಾಗಿಸ್ತಾ ಇದೆ. ಕೆಲವು ಪಾಠವನ್ನು ಕಲಿಸಿ ಕೆಲವು ಕರ್ಮಗಳಿಂದ ನಿನಗೆ ಬಿಡುಗಡೆ ಕೊಡ್ತಾ ಇದ್ದಾವೆ. ಹೆದರಬೇಡ, ನಾನು ನಿನ್ನ ಜೊತೆಗಿದ್ದೀನಿ. ಈ ಸಮಯದಲ್ಲಿ ಸಂಶಯ ಪಟ್ಟು ಹಿಂದೆ ಸರಿಬೇಡ, ಮುಂದೆ ಹೋಗು, ಎಲ್ಲ ಸರಿಯಾಗುತ್ತೆ. ನಾನು ನಿನ್ನ ಜೊತೆಗಿದ್ದೀನಿ. ಯಾರು ನಿನ್ನ ಜೊತೆ ಇರಬೇಕು, ಯಾರು ನಿನ್ನ ಜೊತೆಗೆ ಇರಬಾರ್ದು, ಯಾವುದು ಸರಿ ಯಾವುದು ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಮರ್ಥತೆ ನಾನು ನೀಡಿದ್ದೀನಿ. ಹೆದರಬೇಡ. ಮೊದಲಿಗೆಲ್ಲ ನಿಮ್ಮ ಸ್ವಭಾವ ಸಣ್ಣ ಸಣ್ಣದಕ್ಕೂ ಭಯ ಪಡ್ತಾ ಇತ್ತು, ಆತಂಕ ಪಡ್ತಾ ಇತ್ತು, ಧೈರ್ಯಗೊಂದುತ್ತಿದ್ರಿ. ಏನಾದರೂ ಸಮಸ್ಯೆ ಎದುರಾದಾಗ ಹೆದರ್ತಿದ್ರಿ, ಭಯ ಪಡ್ತಿದ್ರಿ. ಹೇಗೆ ಈ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂಥೇಳಿ ಪರಿತಪಿಸ್ತಿದ್ರಿ. ಒಂದೊಂದು ಸರಿ ಆತ್ಮವಿಶ್ವಾಸವನ್ನೇ ಕಳ್ಕೊಂಡು ಕುಗ್ಬಿಡ್ತಿದ್ರಿ, ನಿರಾಸೆಗೆ ಒಳಪಡ್ತಿದ್ರಿ.
ಕೊರಗ್ತಿದ್ರಿ, ಇಷ್ಟೇ ನನ್ನ ಜೀವನ ಅಂಥೇಳಿ ಒಪ್ಕೊಂಡ್ಬಿಟ್ಟಿದ್ರಿ. ಆದರೆ ಗುರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಈ ಎಲ್ಲ ನಿರಾಸೆ, ಕೊರತೆಗಳನ್ನು ದೂರ ಮಾಡಿಕೊಂಡು ಬಾಬಾ ನನ್ನ ಜೊತೆಗಿದ್ದಾರೆ, ನಾನು ಯಾಕೆ ಹೆದರಬೇಕು, ಅವರೇ ನನ್ನನ್ನು ಮಾರ್ಗದರ್ಶನ ಮಾಡ್ತಾಯಿದ್ದಾರೆ, ಇದು ನನ್ನ ಒಂದು ಕರ್ಮದ ಕಾರಣವೇ ಆಗಿದ್ದರೂ ಕೂಡ ಅದನ್ನು ಕಳ್ಕೊಳ್ಳೋಕ್ಕೆ ನಂಗೆ ಸಹಾಯ ಮಾಡ್ತಾ ಇದ್ದಾರೆ ನನ್ನ ಗುರು, ಅವ್ರ ಜೊತೆ ನಾನು ಸಾಕ್ತಾ ಇದ್ದೀನಿ, ಖಂಡಿತ ಈ ಸಮಸ್ಯೆಗಳಿಂದ ನಾನು ಹೊರಗೆ ಬರ್ತೀನಿ. ಈ ಸಮಸ್ಯೆ ಅತಿರೇಕಕ್ಕೆ ಬಂದಿದೆ ಅಂದರೆ ಇದು ಕೊನೆಗೊಳ್ಳುವ ಸಮಯ ಹತ್ತಿರವಾಗಿದೆ, ಇದು ನನ್ನ ಸಾಯಿಯ ವಚನವಾಗಿದೆ ಅಂತೇಳಿ ನಂಬಿಕೆ ಇಟ್ಟು ಈಗ ಮುಂದೆ ಸಾಕ್ತಾ ಇದ್ದೀರಾ. ತಪ್ಪಾದ ದಾರಿಯಲ್ಲಿ ಹೋಗುವಂಥ ಸಂದರ್ಭ ಬಂದಾಗ ಅಡ್ಡಿ ಆತಂಕಗಳು ಎದುರಾಗ್ತವೆ. ಅಂದರೆ ಬಾಬಾ ಮತ್ತೆ ನಿಮ್ಮಿಂದ ಆ ತಪ್ಪನ್ನು ಮಾಡಿಸ್ಲಿಕ್ಕೆ ಬಯಸ್ತಾ ಇಲ್ಲ. ಇದು ಅವರು ಬಲಿಷ್ಠ ಮಾಡ್ತಾ ಇರುವ, ನಿಮ್ಮ ಆತ್ಮವನ್ನು ಬಲಿಷ್ಠ ಮಾಡ್ತಾ ಇರುವ ಸೂಚನೆ ಆಗಿದೆ. ಒಂದು ಕೆಲಸ ಮಾಡಲು ನೀವು ಯೋಚಿಸ್ತೀರಾ, ಆದರೆ ಅದಾಗಲ್ಲ, ಮತ್ತೆ ಮತ್ತೆ ಅಡ್ಡಿ ಬರ್ತದೆ. ಅದು ದುರ್ಭಾಗ್ಯ ಅಲ್ಲ, ಅದು ಬಾಬಾ ನಿಮ್ಮನ್ನು ತಪ್ಪು ದಾರಿಯಿಂದ ಉಳಿಸ್ತಾ ಇರುವುದು, ಒಂದು ಮೋಸದಿಂದ ಉಳಿಸುತ್ತಿರುವುದು. ಹಾಗಾಗಿ ನೀವು ಬಾಬಾರವರ ಮೇಲೆ ಯಾವ ರೀತಿ ನಂಬಿಕೆ ಇಟ್ಟು ಶರಣಾಗಿದ್ದೀರೋ ಅಷ್ಟೇ ಅವರು ನಿಮ್ಮನ್ನು ಗಮನಿಸ್ತಾ ಇರ್ತಾರೆ. ನೀವು ಅಳುವಾಗ ನಿಮ್ಮ ಮನಸ್ಸಿಗೆ ಹಠಾತ್ ಶಾಂತಿ ಬರುತ್ತೆ. ನೀವು ಯಾರಿಗೂ ಹೇಳಿಕೊಳ್ಳದ ನೋವಿನಿಂದ ಅಳ್ತಾ ಇರ್ತೀರ, ಆದರೆ ಕೆಲವು ಕ್ಷಣಗಳ ನಂತರ ಮನಸ್ಸು ಹಗುರ ಆಗತ್ತೆ. ಅದು ಬಾಬಾ ನಿಮ್ಮ ನೋವನ್ನು ಕಣ್ಣೀರಿನ ಮೂಲಕ ಹರಿಯುವಂತೆ ಮಾಡಿ ನಿಮ್ಮನ್ನು ದೋಷ ಮುಕ್ತರಾಗಿಸ್ತಾ ಇದ್ದಾರೆ. ಆ ನೋವಿನಿಂದ, ಆ ಕೆಟ್ಟದರಿಂದ ನಿಮ್ಮನ್ನು ದೂರ ಮಾಡ್ತಾ ಇದ್ದಾರೆ. ಬಾಬಾ ಭಕ್ತರನ್ನು ಯಾವಾಗಲೂ ಒಂಟಿಯಾಗಿ ಬಿಡೋದೇ ಇಲ್ಲ. ಸಮಸ್ಯೆ ಬಂದರೆ ಅವರು ದೂರ ಹೋಗೋದು ಇಲ್ಲ, ಅವರು ಇನ್ನೂ ಹತ್ತಿರ ಬರ್ತಾರೆ. ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ ಒಂದು ಮಾತು ನೆನಪಿಡಿ, ಬಾಬಾ ನಿಮ್ಮ ಜೊತೆಗಿದ್ದಾರೆ ಎನ್ನುವ ಆ ಭರವಸೆಯ ಮಾತೆ ನಿಮ್ಮ ಜೀವನದ ರಕ್ಷಾ ಕವಚವಾಗಿರುತ್ತೆ. ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ಪ್ರಕೃತಿ ಮಾತನಾಡೋದಿಲ್ಲ, ಆದರೆ ಗುರುವಿನ ಸಂದೇಶವನ್ನು ಹೊತ್ತು ನಿಮ್ಮ ಬಳಿ ಬರುತ್ತೆ. ಗುರುವು ನಿಮ್ಮ ಜೊತೆಗಿದ್ದಾರೆ ಎನ್ನುವ ಸೂಚನೆಯನ್ನು ಕೊಡುತ್ತೆ ನಿಮಗೆ. ನೀವು ಒಬ್ಬರೇ ಕುಳಿತಿರ್ತೀರ, ಹಠಾತ್ ಸಿಹಿಯಾದ ಗಾಳಿ ನಿಮ್ಮನ್ನು ತಾಕ್ತಾ ಇದೆ, ಅದು ಶಾಂತವಾದ ಕಾರಣವಿಲ್ಲದ ನೆಮ್ಮದಿಯ ಅನುಭವವನ್ನು ಕೊಡ್ತಾ ಇದೆ ಅಂದರೆ ಆ ಸಮಯಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಮಗು ಈ ಸಮಯದಲ್ಲೂ ಕೂಡ ನಾನು ನಿನ್ನ ಜೊತೆಗಿದ್ದೀನಿ, ನೀನು ಕುಳಿತಿರುವ ಜಾಗದಲ್ಲಿ ತಂಗಾಳಿ ಬೀಸುವಂತೆ ಮಾಡಿ ನಿನ್ನ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಸಾಮಾನ್ಯ ಗಾಳಿಯಲ್ಲ, ಬಾಬಾ ನಿಮ್ಮನ್ನು ಸಾಂತ್ವನಪಡಿಸುತ್ತಿರುವ ಸ್ಪರ್ಶ. ಅನಿರೀಕ್ಷಿತವಾದ ಒಂದು ಪರಿಮಳ ನಿಮ್ಮ ಬಳಿ ಬರುತ್ತೆ. ಯಾವ ಹೂ ಇಲ್ಲದ ಜಾಗದಲ್ಲಿ ಹಠಾತ್ ಒಂದು ಸುಗಂಧ ನಿಮಗೆ ಅನುಭವ ಆಗ್ತಾ ಇದೆ ಅಂದರೆ ಅದು ಬಾಬಾ ನಿಮ್ಮ ಹತ್ತಿರ ಇದ್ದಾರೆ, ನಿಮ್ಮ ಎದುರಿಗೆ ಕುಳಿತಿದ್ದಾರೆ, ನೀವು ಒಂಟಿಯಲ್ಲ, ನೀನು ಯಾವಾಗಲೇ ಒಂಟಿ ಅಂತೇಳಿ ಅಂದ್ಕೊಂಡ್ರು ನಾನು ನಿನ್ನ ಜೊತೆಗಿದ್ದೀನಿ ಅನ್ನುವ ಅನುಭವವನ್ನು ಮೂಡಿಸ್ತಾ ಇದ್ದಾರೆ ಈ ರೀತಿ ಪರಿಮಳದ ಮೂಲಕ. ಪಕ್ಷಿಗಳ ಅಸಾಧಾರಣ ವರ್ತನೆ. ಒಂದು ಹಕ್ಕಿ ನಿಮ್ಮ ಬಳಿ ಬಂದು ಕೂತ್ಕೊಳ್ಳುತ್ತೆ ಅಥವಾ ನಿಮ್ಮ ಕಡೆ ನೋಡ್ತಾ ಚಿಲಿಪಿಲಿ ಮಾಡ್ತಾ ಇದೆ ಅಂದರೆ ಅಲ್ಲೂ ಕೂಡ ಆ ಪ್ರಕೃತಿಯ ಮೂಲಕ ಬಾಬಾ ನಿಮಗೆ ನಾನು ನಿನ್ನ ಜೊತೆನೇ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಪ್ರಾಣಿ ಪಕ್ಷಿ ನಿಮ್ಮ ಬಳಿ ಬರೋದಿಲ್ಲ ಅಷ್ಟು ಸುಲಭವಾಗಿ, ಅದಕ್ಕೊಂದು ನಂಬಿಕೆ ಬೇಕು. ಅಲ್ಲಿ ಆ ಪ್ರಾಣಿ ಪಕ್ಷಿ ಬರ್ತಾ ಇದೆ ಅಂದರೆ ಅಲ್ಲಿ ನಿಮ್ಮ ಜೊತೆ ಬಾಬಾ ಕುಳಿತಿದ್ದಾರೆ, ಹಾಗಾಗಿ ಬರ್ತಾ ಇದೆ. ಅದರ ಸೂಚನೆ ಈ ರೀತಿ ಕೂಡ ನಿಮ್ಗೆ ಸಿಗುತ್ತೆ. ನಿಮ್ಮ ಹತ್ರ ಬಂದರೆ ಏನಾದರೂ ಒಂದು ಆಹಾರ ಸಿಗುತ್ತೆ, ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಏನಾದರೂ ಒಂದು ಹೊತ್ತಿನ ಊಟ ಸಿಗುತ್ತೆ ಅನ್ನುವ ಒಂದು ನಂಬಿಕೆಯಿಂದ ಪ್ರಾಣಿ ಪಕ್ಷಿಗಳು ನಿಮ್ಮ ಮನೆಗೆ ನಂಬಿಕೆಯಿಂದ ಬರ್ತಾ ಇದ್ದಾವೆ ಅಂದರೆ ಅಲ್ಲಿ ಗುರು ನೆಲೆಸಿದ್ದಾರೆ ನಿಮ್ಮ ಹೃದಯದಲ್ಲಿ, ನಿಮ್ಮ ಮನೆಯಲ್ಲಿ. ಹಾಗಾಗಿ ಆ ನಂಬಿಕೆಯಿಂದ ಬರ್ತಾ ಇದ್ದಾವೆ. ಅವುಗಳ ಮೂಲಕ ಬಾಬಾ ನಿಮ್ಮ ಶಕ್ತಿಯ ಸಮೀಪದಲ್ಲಿದ್ದಾರೆ ಎನ್ನುವ ಮತ್ತೊಂದು ಸೂಚನೆ ನಿಮಗೆ ದೊಡ್ಡದಾಗಿ ಸಿಗುತ್ತೆ. ಎಲ್ಲೋ ನಿಮ್ಮದೇ ಆದ ಒಂದು ಒತ್ತಡದಲ್ಲಿ ಓಡಾಡ್ತಾ ಇರ್ತೀರಾ, ಇಲ್ಲ ಕುಳಿತಿರ್ತೀರಾ, ಆ ಸಮಯದಲ್ಲಿ ಮರದಿಂದ ಒಂದು ಎಲೆ ಬೀಳ್ತಾ ಇದೆ ಅಂದರೆ ಅದನ್ನು ನೀವು ಹಠಾತ್ತನೆ ನೋಡ್ತಾ ಇದ್ದೀರಾ ಅಂದರೆ ಆ ಎಲೆಯ ಮೇಲೆ ನಿಮ್ಮ ಗಮನ ಹೋಗ್ತಾ ಇದೆ ಅಂದರೆ ನೀವು ಯೋಚನೆಯಲ್ಲಿ ಇರುವಾಗ ಒಂದು ಎಲೆ ನಿಧಾನವಾಗಿ ನಿಮ್ಮ ಮುಂದೆ ಬೀಳ್ತಾ ಇದೆ ಅಂದರೆ ಅದು ಗುರು ನಿಮ್ಮ ಗಮನವನ್ನು ತಿರುಗಿಸುತ್ತಿರುವ ಸಂಕೇತ. ಅಂದರೆ ಒತ್ತಡಕ್ಕೆ ಜಾರಬೇಡ, ನಿನ್ನನ್ನು ನೀನು ಸಂಭಾಳಿಸು, ನಾನು ನಿನ್ನ ಜೊತೆಗಿದ್ದೀನಿ, ನಾನು ಎಲ್ಲ ಸಮಸ್ಯೆಯನ್ನು ದೂರ ಮಾಡ್ತೀನಿ, ನಿನ್ನ ಆಲೋಚನೆಗಳನ್ನು ಗುಣಪಡಿಸ್ತೀನಿ ಅನ್ನುವ ಅದು ಮಹತ್ತರ ಸೂಚನೆಯಾಗಿರುತ್ತೆ. ಆ ಬೀಳುವ ಎಲೆಯ ಮೇಲಿನ ಗಮನ ನಿಮ್ಮನ್ನು ಆ ಒತ್ತಡದಿಂದ ಮುಕ್ತವಾಗಿಸುತ್ತೆ. ಹಠಾತ್ ಒಂದು ಸುಂದರವಾದ ಆಲೋಚನೆಗೆ ನೀವು ಹೋಗ್ತೀರಾ. ಮೇಲಿನಿಂದ ಆ ಎಲೆ ಕೆಳಗೆ ಬೀಳುವಷ್ಟರಲ್ಲಿ ನೀವು ಒತ್ತಡ ಮುಕ್ತರಾಗ್ತೀರಾ. ಒಂದು ಭರವಸೆಯ ಸಂಕೇತ ನಿಮಗೆ ಸಿಗುತ್ತೆ, ಎಲ್ಲ ಸರಿಯಾಗತ್ತೆ ಅನ್ನೋ ರೀತಿಲಿ. ದಿಢೀರನೆ ಆಕಾಶದ ಕಡೆಗೂ ಕೂಡ ಗಮನ ಹರಿಸ್ತೀರಾ, ಆಕಾಶದ ವಿಶೇಷ ದೃಶ್ಯಗಳನ್ನು ಕಾಣ್ತೀರಾ. ಹಠಾತ್ ಸುಂದರವಾದ ಮೋಡ, ಸೂರ್ಯಾಸ್ತ ಅಥವಾ ಒಂದು ಕಾಮನಬಿಲ್ಲು ಮೂಡಿರೋದು, ಹಾಗೆ ಮೋಡದಲ್ಲಿ ಕೆಲವೊಂದು ಚಿತ್ರಗಳು ಕಾಣಬರುವುದು, ಈ ರೀತಿ ಎಲ್ಲ ನಿಮ್ಮ ಗಮನ ಆ ಕಡೆ ಸೆಳೆದು ನಿಮ್ಮನ್ನು ಆ ಒಂದು ಒತ್ತಡ, ಚಿಂತೆ, ಸಮಸ್ಯೆಯಿಂದ ದೂರ ಮಾಡ್ತಾರೆ. ಅನಾರೋಗ್ಯದ ಸಮಸ್ಯೆಯಿಂದ ನಿಮಗೊಂದು ಮುಕ್ತಿ ಕರುಣಿಸುವ ಸೌಭಾಗ್ಯವನ್ನು ನೀಡ್ತಾ ಇದ್ದಾರೆ ಅನ್ನುವ ಸೂಚನೆ ಆಗಿರುತ್ತೆ. ಈ ಸೂಚನೆ ಬಾಬಾ ಮತ್ತೆ ನಿಮ್ಮ ಮನಸ್ಸಿಗೆ, ಭರವಸೆ ಕಳೆದುಕೊಂಡ ಮನಸ್ಸಿಗೆ ಆಸೆ ತುಂಬಿಸುತ್ತಿರುವ ಸಂದೇಶವಾಗಿರುತ್ತೆ, ಸೂಚನೆಯಾಗಿರುತ್ತೆ.
ಮಳೆಯ ಹನಿಗಳ ಸ್ಪರ್ಶ. ನೀವು ದುಃಖದಲ್ಲಿರ್ತೀರಾ, ಮಳೆ ಬಂದು ನಿಮ್ಮನ್ನು ತಾಕ್ತಾ ಇದೆ ಅಂದರೆ ಆ ಮಳೆಯ ಹನಿಗಳ ಸ್ಪರ್ಶ ನಿಮಗಾಗ್ತಾ ಇದೆ ಅಂದರೆ ಬಾಬಾ ನಿಮ್ಮ ನೋವನ್ನು ತೊಳೆಯುತ್ತಿರುವ ಸಂಕೇತವಾಗಿರುತ್ತೆ. ಪ್ರಕೃತಿಯ ಪ್ರತಿಯೊಂದು ಚಲನವಲನದಲ್ಲೂ ಗುರುವಿನ ಸ್ಪರ್ಶ ಅಡಗಿದೆ. ನಿಮ್ಮ ನಂಬಿಕೆಗೆ, ಶರಣಾಗತಿಯ ಒಂದು ಭಾವಕ್ಕೆ ತಕ್ಕ ಹಾಗೆ ನೀವು ಗಮನಿಸಿದರೆ ಅವರು ನಿಮಗೆ ಮಾತನಾಡಿಸ್ತಾ ಇದ್ದಾರೆ ಅನ್ನುವ ಅನುಭವ ಆಗ್ತದೆ, ನಿಮ್ಮ ಜೊತೆಗಿದ್ದಾರೆ ಅನ್ನುವ ಅನುಭವ ಆಗ್ತದೆ. ಪ್ರತಿ ಸಮಯದಲ್ಲೂ ನಿಮ್ಮನ್ನು ತಿದ್ದುತ್ತಾ ಇದ್ದಾರೆ, ಪಾಠ ಕಲಿಸ್ತಾ ಇದ್ದಾರೆ, ಹಾಗೆ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ತರ್ತಾ ಇದ್ದಾರೆ, ದೋಷ ಮುಕ್ತವಾಗಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಭರವಸೆ ಕಳೆದುಕೊಂಡಿದ್ದೀರಲ್ಲ, ಆ ಭರವಸೆಯನ್ನು ತುಂಬಿಸ್ತಾ ಇದ್ದಾರೆ. ಕರ್ಮದ ಪಾಠವನ್ನು ಕಲಿಸ್ತಾ ಇದ್ದಾರೆ, ಆ ಕರ್ಮಗಳನ್ನು ಕಳೆದುಕೊಳ್ಳುವ ದಾರಿಯನ್ನೂ ತೋರಿಸ್ತಾ ಇದ್ದಾರೆ. ಅದರ ಜೊತೆ ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆ ಅನ್ನೋದು ನಿಮ್ಮಲ್ಲಿತ್ತು, ಅದು ಮರೆಯಾಗಿತ್ತು. ಅಂಥವನ್ನ ಜಾಗೃತಗೊಳಿಸ್ತಿದ್ದಾರೆ. ನೀವು ಒಂಟಿಯಲ್ಲ, ಈ ಸೃಷ್ಟಿಯ ಪ್ರತಿ ಕಣದಲ್ಲೂ ನಾನಿದ್ದೇನೆ, ನಾನು ಜೀವಿಸ್ತಾ ಇದ್ದೀನಿ. ನಾನು ಪ್ರತಿಯೊಂದು ಸೃಷ್ಟಿಯ ಕಣದ ಮೂಲಕವೂ ಕೂಡ ಗಾಳಿ, ಹೂವು, ಹಕ್ಕಿ, ಮಣ್ಣು, ನೀರು ಇವೆಲ್ಲದರ ಮೂಲಕ ನಾನು ನಿಮ್ಮ ಜೊತೆಗಿದ್ದೇನೆ ಅನ್ನುವ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ನೀವು ಯಾವ ಸೂಚನೆ ಅನುಭವಿಸಿದ್ದೀರಾ ಕಮೆಂಟಲ್ಲಿ ಓಂ ಸಾಯಿರಾಮ್ ಅಂತ ಹೇಳಿ ಬರೆಯೋದ್ರ ಮೂಲಕ ತಿಳಿಸಿ. ಬಾಬಾ ನಿಮ್ಮ ಜೊತೆಗಿದ್ದಾರೆ, ನಿಮ್ಮ ಪ್ರತಿ ಮಾತಿಗೂ ಪ್ರತಿಸ್ಪಂದಿಸ್ತಾ ಇದ್ದಾರೆ, ನಿಮ್ಮ ಪ್ರತಿ ಪ್ರಾರ್ಥನೆಯನ್ನು ಆಲಿಸ್ತಾ ಇದ್ದಾರೆ, ನಿಮಗೆಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವ ಮತ್ತಷ್ಟು ಮೊಗದಷ್ಟು ಸೂಚನೆಗಳನ್ನು ಹೊತ್ತು ಬಾಬಾರವರ ಸಂದೇಶ ವಾಹಕಳಾಗಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.